ಜನವರಿ 13 ಹುಣ್ಣಿಮೆ 144 ವರ್ಷಗಳ ನಂತರ ಭೋಗಿ ಬರಲಿದೆ. ಹೀಗೆ ಮಾಡಿದರೆ ಅದೃಷ್ಟ ನಿಮ್ಮ ಬೆನ್ನು ಬೀಳುತ್ತದೆ. 100% ಅತ್ಯಂತ ಅಪರೂಪದ ಹುಣ್ಣಿಮೆಯು ಈ ತಿಂಗಳು ಜನವರಿ 13ರಂದು ಸಂಭವಿಸಲಿದೆ. ಇದನ್ನು ಪುಷ್ಯ ಪೌರ್ಣಮಿ ಎಂದು ಕರೆಯುತ್ತಾರೆ. ಈ ಪುಷ್ಯ ಪೌರ್ಣಮಿ ಬಹಳ ವಿಶೇಷವಾದದ್ದು ಏಕೆಂದರೆ ಈ ಹುಣ್ಣಿಮೆಯಂದು ಅತ್ಯಂತ ಅಪರೂಪದ ಕಾಕತಾಳೀಯ ಸಂಭವಿಸಲಿದೆ. ಏಕೆಂದರೆ ಜನವರಿ 13ರಂದು ಬರುವ ಪುಷ್ಯ ಹುಣ್ಣಿಮೆ 144 ವರ್ಷಗಳ ನಂತರ ಈ ದಿನ ಬರಲಿದೆ ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಈ ಹುಣ್ಣಿಮೆಯ ದಿನದಂದು ಕಾಕತಾಳೀಯ ಘಟನೆಗಳು ನಡೆಯಲಿವೆ. ಭೋಗಿ ಹಬ್ಬವೂ ಬಂತು. ಆದರೆ ಈ ಪುಷ್ಯ ಹುಣ್ಣಿಮೆಯ ದಿನದಂದು ಕೆಲವು ಅದ್ಭುತವಾದ ಅಮೃತಗಳಿಗೆಗಳು ರೂಪುಗೊಂಡಿದ್ದು, ಸುಮಾರು 144 ವರ್ಷಗಳ ನಂತರ ಇಂತಹ ಅಮೃತಗಳಿಗೆಗಳು ರೂಪುಗೊಂಡಿರುವುದು ಅತ್ಯಂತ ಅದೃಷ್ಟ ಎಂದು ಹೇಳುತ್ತಾರೆ. ಆದ್ದರಿಂದ ಈ ಶಕ್ತಿಶಾಲಿ ಹುಣ್ಣಿಮೆಯ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದರಿಂದ ಖಂಡಿತವಾಗಿಯೂ ಅದೃಷ್ಟವಂತರನ್ನು ನಿಮ್ಮ ಜೀವನದಲ್ಲಿ ತರುತ್ತದೆ. ಲಕ್ಷ್ಮೀ ದೇವಿಯು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಪ್ರವೇಶಿಸುತ್ತಾಳೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಊಹಿಸಲಾಗದ ಸಂಪತ್ತನ್ನು ತರುತ್ತಾಳೆ. ಹಾಗಾದರೆ ಅಂತಹ ಶಕ್ತಿಶಾಲಿ ಹುಣ್ಣಿಮೆಯ ಸಮಯದಲ್ಲಿ ಯಾವ ರೀತಿಯ ಪರಿಹಾರಗಳನ್ನು ಅನುಸರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ. ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಜನವರಿ 13ರಂದು ಪುಷ್ಯ ಪೌರ್ಣಮಿ. ರಾವಿ ಎಲೆಯಲ್ಲಿ ವಿಷ್ಣುವು ಇರುವುದರಿಂದ ಈ ಪುಷ್ಯ ಹುಣ್ಣಿಮೆಯಂದು ಒಂದು ರಾವಿ ಎಲೆಯನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. ನಂತರ ಈ ರಾವಿ ಎಲೆಯನ್ನು ತೆಗೆದುಕೊಂಡು ನಿಮ್ಮ ಬಿರುವಾದಲ್ಲಿ ಹಾಕಿದರೆ ನಿಮ್ಮ ಎಲ್ಲಾ ಒಣಭಾರಗಳು ಶೀಘ್ರವಾಗಿ ಪರಿಹಾರವಾಗುತ್ತವೆ. ಮತ್ತು ಅರಿಶಿನವು ಮಂಗಳಕರ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ಈ ಶಕ್ತಿಶಾಲಿ ಹುಣ್ಣಿಮೆಯ ದಿನ ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಿ. ಹುಣ್ಣಿಮೆಯಂದು ಲಕ್ಷ್ಮೀ ದೇವಿಯನ್ನು ಪ್ರಸನ್ನಗೊಳಿಸಲು ನಿಮ್ಮ ಪೂಜೆಯಲ್ಲಿ ಲಕ್ಷ್ಮೀ ದೇವಿಯ ಚಿತ್ರಕ್ಕೆ 5 ಗುಲಾಬಿ ಹೂವುಗಳನ್ನು ಅರ್ಪಿಸಿ ಮತ್ತು ನಿಮ್ಮ ಮನೆಗೆ ಹಠಾತ್ ಆರ್ಥಿಕ ಲಾಭವನ್ನು ನೀಡುತ್ತದೆ. ನಿಮ್ಮ ಮನೆ ಮತ್ತು ನಿಮ್ಮ ಆಸೆಗಳು ಈಡೇರುತ್ತವೆ. ಕಲ್ಲು ಉಪ್ಪನ್ನು ಖರೀದಿಸಿ ಮತ್ತು ಈ ಪುಷ್ಯ ಪೌರ್ಣಮಿಯಂದು ನಿಮ್ಮ ಮನೆಗೆ ತನ್ನಿ. ಲಕ್ಷ್ಮೀ ದೇವಿಗೆ ಇಷ್ಟವಾದ ದಿನ. ಆ ಉಪ್ಪಿನೊಂದಿಗೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಹಾಗೆಯೇ ಈ ಹುಣ್ಣಿಮೆಯ ದಿನ ಸಂಜೆ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕಿ ಅದನ್ನು ಕಟ್ಟುಗಳಂತೆ ಕಟ್ಟಿ ಮನೆಯ ಬಾಗಿಲಿನ ಮುಂದೆ ಉಪ್ಪಿನ ಕಟ್ಟು ನೇತುಹಾಕಿ. ಹುಣ್ಣಿಮೆಯ ದಿನ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಮನೆಯು ಎಲ್ಲಾ ಸಮಸ್ಯೆಗಳಿಂದ ಮುಕ್ತವಾಗಿರುತ್ತದೆ. ಭೋಗಿಯ ದಿನದಂದು ನೀವು ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಇದು ಎಲ್ಲಾ ಆರೋಗ್ಯ ಸಮಸ್ಯೆಗಳನ್ನು ತೊಡೆದುಹಾಕುತ್ತದೆ. ಹುಣ್ಣಿಮೆಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿ ಶಕ್ತಿಯುತವಾದ ಗಣಪತಿ ಮಂತ್ರವನ್ನು ಪಠಿಸಿ. ಅದು ಓಂ ಗಂ ಗಣಪತಿಯೇ ನಮಃ 21 ಬಾರಿ ಗಣಪತಿ ಮಂತ್ರವನ್ನು ಪಠಿಸಿದರೆ ನಿಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಪಾಪಗಳನ್ನು ತೊಡೆದುಹಾಕಿ ಮತ್ತು ಎಲ್ಲಾ ಆರೋಗ್ಯ ಸಮಸ್ಯೆಗಳನ್ನು ತೊಡೆದುಹಾಕಲು ಭೋಗಿಯ ದಿನದಂದು ಮನೆಯಲ್ಲಿನ ಎಲ್ಲಾ ನಿಷ್ಪ್ರಯೋಜಕ ವಸ್ತುಗಳನ್ನು ಬೆಂಕಿಯಲ್ಲಿ ಹಾಕಬೇಕು. ನಿಮ್ಮ ಮನೆಯಲ್ಲಿನ ಕೆಟ್ಟ ಶಕ್ತಿಗಳು ಹೋಗುತ್ತವೆ ಮತ್ತು ನಿಮ್ಮ ಮನೆಗೆ ಬಹಳಷ್ಟು ಒಳ್ಳೆಯದು ಸಂಭವಿಸುತ್ತದೆ. 12 ವರ್ಷದೊಳಗಿನ ಮಕ್ಕಳಿಗೆ ಬೋಗಿ ಹಣ್ಣುಗಳನ್ನು ಸುರಿಯಿರಿ. ಪಾಲಕರು ಮಕ್ಕಳಿಗೆ ಬೋಗಿ ಹಣ್ಣುಗಳನ್ನು ಸುರಿದು ಆಶೀರ್ವದಿಸಬೇಕು. ಮಕ್ಕಳಿಗೆ ಬೋಗಿ ಹಣ್ಣು ತಿನ್ನಿಸುವುದರಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ. ಮತ್ತು ಸಕಲ ದೇವತೆಗಳು ಗೋಮಾತೆಯಲ್ಲಿ ಇರುವ ಕಾರಣ ಈ ಹುಣ್ಣಿಮೆಯಂದು ಹಸುವಿಗೆ ಬಾಳೆಹಣ್ಣು ತಿನ್ನಿಸಿದರೆ ಸಕಲ ದೋಷಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವದಿಸಲಾಗುವುದು. ಈ ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಎಳೆಯಿರಿ. ಸ್ವಸ್ತಿಕ ಚಿಹ್ನೆಯು 3 ದೇವತೆಗಳನ್ನು ಪ್ರತಿನಿಧಿಸುವುದರಿಂದ ಈ ಶಕ್ತಿಶಾಲಿ ಹುಣ್ಣಿಮೆಯಂದು ಸ್ವಸ್ತಿಕ ಚಿಹ್ನೆಯನ್ನು ಅರಿಶಿನದಿಂದ ಚಿತ್ರಿಸುವುದರಿಂದ ಮನೆಯಲ್ಲಿನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಗೆ ಉತ್ತಮ ದಿನಗಳನ್ನು ತರುತ್ತವೆ. ನೀವು ಸ್ನಾನ ಮಾಡುವ ಸಮಯದಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ನಾನ ಮಾಡಿ. ಎಲ್ಲಾ ಜಾತಕ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ನಿಮ್ಮ ಮನೆಯಲ್ಲಿ ಈ ಹುಣ್ಣಿಮೆಯ ದಿನ ಸಂಜೆ 2 ದೀಪಗಳನ್ನು ಹಚ್ಚಿ ಬಾಗಿಲಿನ ಮುಂಭಾಗ. ಇದು ತುಂಬಾ ಶಕ್ತಿಯುತ ಪರಿಹಾರವಾಗಿದೆ. ಧನ ಲಕ್ಷ್ಮಿಯು ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ನಿಮ್ಮ ಇಡೀ ಮನೆ ಹಣದಿಂದ ತುಂಬಿರುತ್ತದೆ. ಮತ್ತು ಈ ಪುಷ್ಯ ಹುಣ್ಣಿಮೆಯ ದಿನ ನಿಮ್ಮ ಪಾದಗಳಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಈ ಶಕ್ತಿಶಾಲಿ ಹುಣ್ಣಿಮೆಯ ದಿನದಂದು ನೀವು ಕಪ್ಪು ದಾರವನ್ನು ಕಟ್ಟಿದರೆ ಅದು ನಿಮ್ಮೊಂದಿಗೆ ಚೆನ್ನಾಗಿ ಹೋಗುತ್ತದೆ. ಜಾತಕದಲ್ಲಿನ ದುರದೃಷ್ಟವು ದೂರವಾಗುತ್ತದೆ ಮತ್ತು ಅದೃಷ್ಟವು ನಿಮ್ಮ ಬೆನ್ನಿನ ಮೇಲೆ ಇರುತ್ತದೆ. ಅಲ್ಲದೆ ನರದಿಷ್ಟಿ ದೋಷ ನಿವಾರಣೆಯಾಗುತ್ತದೆ. ಈ ಪುಷ್ಯ ಹುಣ್ಣಿಮೆಯಂದು ನಮ್ಮ ದೇಹದ ಮೇಲೆ ಚಂದ್ರನ ಕಿರಣಗಳು ಬಿದ್ದರೆ ಜಾತಕದಲ್ಲಿರುವ ಎಲ್ಲಾ ದೋಷಗಳು ನಿವಾರಣೆಯಾಗಿ ಜೀವನದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಸುಖವಾಗಿ ಜೀವನ ನಡೆಸಬಹುದು.
ಹಾಗಾಗಿ ಈ ಹುಣ್ಣಿಮೆಯ ದಿನ ಎಲ್ಲರೂ ರಾತ್ರಿ ಚಂದ್ರನತ್ತ ನೋಡುತ್ತಾರೆ. ಆದ್ದರಿಂದ ಈ ದಿನ ಚಂದ್ರನನ್ನು ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿ ಏನಾದರೊಂದು ಹರಕೆ ಮಾಡಿರಿ ಎಂದರೆ ಅದು ಲಕ್ಷ್ಮೀ ದೇವಿಗೆ ಇಷ್ಟವಾಗುವುದು ಖಂಡಿತ. ಈ ಹುಣ್ಣಿಮೆಯಂದು ಪ್ರತಿಯೊಬ್ಬರೂ ಮನೆಯ ಬಾಗಿಲಿಗೆ ಕುಂಕುಮವನ್ನು ಹಚ್ಚಬೇಕು ಮತ್ತು ಈ ದಿನ ಹಸಿಮೆಣಸು, ಮಾಂಸ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನಬಾರದ ದಿನ. ಈ ದಿನದಂದು ಮಾಡಿದ ದಾನವು ಕೋಟಿ ಜನ್ಮಗಳ ಪುಣ್ಯವನ್ನು ಪಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.